ಇವತ್ತು ಬೆಂಗಳೂರಿನ ಐತಿಹಾಸಿಕ ಕರಗ ಮಹೋತ್ಸವ. ಇನ್ನು ಕರಗ ಹೊರಡುವಂತಹ ಕೆಲ ರಸ್ತೆಗಳಲ್ಲಿ ಮಾರ್ಗ ಕೂಡ ಬದಲಾವಣೆ ಮಾಡಲಾಗಿದೆ. ಐತಿಹಾಸಿಕ ಪ್ರಸಿದ್ಧ ಕರಗ ಮಹೋತ್ಸವವನ್ನು ಕಣ್ತುಂಬಿಕೊಳ್ಳಲಿಕ್ಕೆ ಲಕ್ಷಾಂತರ ಜನ ಸಾಕ್ಷಿ ಆಗ್ತಾರೆ. ಕರಗ ಹೊರಡುವ ಕೆಲ ರಸ್ತೆಗಳಲ್ಲೂ ಸಾಕಷ್ಟು ಮಾರ್ಗ ಬದಲಾವಣೆ ಮಾಡಿದ್ದಾರೆ. ಇನ್ನು ಮಾರ್ಕೆಟ್ ಸರ್ಕಲ್ನಿಂದ ಅವೆನ್ಯೂ ಸರ್ಕಲ್, ಮೈಸೂರು ಬ್ಯಾಂಕ್ ಸರ್ಕಲ್ವರೆಗೂ ಕೂಡ ರಸ್ತೆ ಸಂಚಾರ ಬಂದ್ ಆಗಿರುತ್ತೆ. ಇವತ್ತು ರಾತ್ರಿ 9 ಗಂಟೆಯಿಂದ ನಾಳೆ ಬೆಳಗ್ಗೆ 7ರವರೆಗೂ ಕೂಡ ಸಂಚಾರ ಬಂದಿರ್ತದೆ. SPG ರಸ್ತೆ, ಟೌನ್ ಹಾಲ್, ಕೆಂಪೇಗೌಡ ರಸ್ತೆಯನ್ನು ಈಗ ಬಳಕೆ ಮಾಡ್ಕೊಳ್ಬೇಕಾಗುತ್ತೆ. ಕರಗ ದೇಗುಲದಿಂದ ಹೊರಟು ಮರಳಿ ಬರುವವರೆಗೂ ಕೂಡ ಒಂದಿಷ್ಟು ಆಲ್ಟರ್ನೇಟ್ ಅಂದರೆ ಬದಲಿ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಇವತ್ತು ರಾತ್ರಿ 9 ಗಂಟೆಯಿಂದ ಬೆಳಗ್ಗೆ 7 ಗಂಟೆವರೆಗೂ ಕೂಡ ಸಂಚಾರ ಬಂದ್ ಆಗ್ತದೆ. SPG ರಸ್ತೆ, ಟೌನ್ ಹಾಲ್, ಕೆಂಪೇಗೌಡ ರಸ್ತೆಯನ್ನು ಬಳಕೆ ಮಾಡ್ಕೋಬೇಕು. ಕರಗ ದೇಗುಲದಿಂದ ಹೊರಟು ಮರಳಿ ಬರುವವರೆಗೂ ಕೂಡ ಅಕ್ಕಿಪೇಟೆ, OTC ಮುಖ್ಯ ರಸ್ತೆಗಳು ಸಂಪೂರ್ಣ ಬಂದ್ ಆಗ್ತವೆ. ಇನ್ನು ಈ ರಸ್ತೆ ಬದಲಿಗೆ ಪರ್ಯಾಯ ಮಾರ್ಗ ಬಳಸುವಂತೆ ಸೂಚನೆ ಕೂಡ ಹೊರಡಿಸಲಾಗಿದೆ. ವಾಹನ ಸವಾರರಿಗೆ ಬೆಂಗಳೂರು ಸಂಚಾರಿ ಪೊಲೀಸ್ನವರು ಸೂಚನೆಯನ್ನು ಕೊಟ್ಟಿದ್ದಾರೆ. ಒಂದು ಕಡೆ ಐತಿಹಾಸಿಕ ಪ್ರಸಿದ್ಧ ಈ ಬೆಂಗಳೂರಿನ ಕರಗ ಮಹೋತ್ಸವವನ್ನು ಕಣ್ತುಂಬಿಕೊಳ್ಳಲಿಕ್ಕೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಒಂದು 10 ಲಕ್ಷಕ್ಕಿಂತ ಹೆಚ್ಚಿನ ಜನ ಸೇರುವ ಸಾಧ್ಯತೆ ಇದೆ ಅಂತ ಒಂದು ಅಂದಾಜು ಮಾಡಲಾಗ್ತಾ ಇದೆ. ಹಾಗಾಗಿ ಒಂದಿಷ್ಟು ಟ್ರಾಫಿಕ್ ಸಹಜವಾಗಿ ಕಿರಿಕಿರಿ ಆಗುತ್ತೆ. ಟ್ರಾಫಿಕ್ ಕಿರಿಕಿರಿ ಆಗಬಾರ್ದು, ಆ ನಿಟ್ಟಿನಲ್ಲಿ ಏನೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಬೇಕು ಆ ರೀತಿಯಾದಂಥ ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ. ಮತ್ತು ಒಂದಿಷ್ಟು ಮಾರ್ಗ ಬದಲಾವಣೆ ಕೂಡ ಮಾಡ್ಕೊಂಡಿದ್ದಾರೆ. ಆ ಮಾರ್ಗ ಬದಲಾವಣೆ ಮಾಡಿರೋದ್ರಿಂದ ಅದು ಇವತ್ತು ರಾತ್ರಿ 9 ಗಂಟೆಯಿಂದ ನಾಳೆ ಬೆಳಗ್ಗೆ 7 ಗಂಟೆವರೆಗೂ ಕೂಡ ಮಾರ್ಗ ಬದಲಾವಣೆ ಆಗ್ತದೆ. ಹಾಗಾಗಿ ಆ ಜಾಗದಲ್ಲಿ ಈಗ ನೀವು ಯಾವುದೇ ಕಾರಣಕ್ಕೂ ಹೋಗೋಕ್ಕೆ ಅವಕಾಶ ಇರಲ್ಲ. ಇವತ್ತು ಬೆಂಗಳೂರಿನ ಐತಿಹಾಸಿಕ ಕರಗ ಮಹೋತ್ಸವದ ಹಿನ್ನೆಲೆಯಲ್ಲಿ ನಗರದಲ್ಲಿ ಭದ್ರತೆಗಾಗಿ 2000 ಪೊಲೀಸ್ನವರ ನಿಯೋಜನೆ ಮಾಡಲಾಗಿದೆ. ಬೆಂಗಳೂರಿನ ಕೇಂದ್ರ ಪಶ್ಚಿಮ ಭಾಗದಲ್ಲಿ ಮೆರವಣಿಗೆ ಸಾಗುತ್ತೆ. ಸುಮಾರು 22 ಕಿಲೋಮೀಟರ್ ದೂರ ಈ ಕರಗ ಸಾಗುತ್ತೆ. 22 ಕಿಲೋಮೀಟರ್ ದೂರ ಸಾಗುತ್ತೆ. ಯಾವುದೇ ಅಹಿತಕರ ಘಟನೆ ಜರುಗದಂತೆ ಸೂಕ್ತ ಬಂದೋಬಸ್ತ್ ಕೂಡ ಈಗ ಮಾಡ್ಕೊಂಡಿದ್ದಾರೆ. ಕರಗ ಸಾಗುವ ದಾರಿಯುದ್ದಕ್ಕೂ CCTV ಕ್ಯಾಮ್ರಾ ಕಣ್ಗಾವಲಿರುತ್ತೆ. ಯಾಕಂದರೆ ಈ ಐತಿಹಾಸಿಕ ಪ್ರಸಿದ್ಧ ಕರಗ ಮಹೋತ್ಸವಕ್ಕೆ ಬರೋದು 10-20 ಸಾವಿರ ಜನ ಅಲ್ಲ, ಬರೋಬ್ಬರಿ 10 ಲಕ್ಷಕ್ಕಿಂತ ಹೆಚ್ಚಿನ ಜನ ಸೇರುವಂತಹ ಸಾಧ್ಯತೆ ಇದೆ. ಈ ಐತಿಹಾಸಿಕ ಪ್ರಸಿದ್ಧವಾಗಿರುವಂತಹ ಈ ಒಂದು ಹೂವಿನ ಕರಗ, ಈ ಹೂವಿನ ಕರಗವನ್ನು ಕಣ್ತುಂಬಿಕೊಳ್ಬೇಕು ಅಂತಲೇ ಸಾಕಷ್ಟು ಜನ ಕಾತುರದಿಂದ ಕಾಯ್ತಾ ಇದ್ದಾರೆ. ಜೊತೆಗೆ ಒಂದು ಕಡೆ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ, ಆ CCTV ಫೂಟೇಜ್ ಎಲ್ಲವೂ ಕೂಡ ಅಲ್ಲಿ ಅಳವಡಿಕೆ ಮಾಡಿರ್ತಾರೆ. ಆ ಫೂಟೇಜನ್ನು ಕೂಡ ಗಮನಿಸ್ತಾ ಇರ್ತಾರೆ. ಏನಾದರೂ ಅಹಿತಕರ ಘಟನೆಗಳನ್ನು ನಡೆದರೆ ಅವ್ರ ಮೇಲೆ ಸೂಕ್ತ ಒಂದು ಕಾನೂನು ಕ್ರಮಗಳನ್ನು ಕೂಡ ತೆಗೆದುಕೊಳ್ಳಲಿಕ್ಕೆ ಮುಂದಾಗ್ತಾರೆ. ಯಾಕಂದರೆ ಈ ಒಂದು ಐತಿಹಾಸಿಕ ಪ್ರಸಿದ್ಧ ಕರಗ ಮಹೋತ್ಸವ ಈ ವರ್ಷಕ್ಕೊಮ್ಮೆ ಇದನ್ನು ವೀಕ್ಷಣೆ ಮಾಡಬೇಕು ಅಂತ ಬರೀ ಬೆಂಗಳೂರಿಗರಷ್ಟೇ ಅಂತಲ್ಲ, ರಾಜ್ಯದ ದೇಶದ ಜನ ಕೂಡ ಭಾಗಿಯಾಗುವಂತಹ ಪದ್ಧತಿ ಈ ಹಿಂದೆಯಿಂದನೂ ಕೂಡ ರೂಢಿಸ್ಕೊಂಡು ಬಂದಿದ್ದಾರೆ. ಈ ಬಗ್ಗೆ ಸಾಕಷ್ಟು ಡೀಟೇಲ್ಸನ್ನು ನಮ್ಮ ಕ್ರೈಮ್ ರಿಪೋರ್ಟರ್ ವೆಂಕಟೇಶ್ ಕೊಡ್ತಾ ಹೋಗ್ತಾರೆ. ವೆಂಕಟೇಶ್, ಐತಿಹಾಸಿಕ ಪ್ರಸಿದ್ಧ ಕರಗ ಮಹೋತ್ಸವ ಕಣ್ತುಂಬಿಕೊಳ್ಳಲಿಕ್ಕೆ ಲಕ್ಷಾಂತರ ಜನ ಸೇರ್ತಾರೆ. ಪೊಲೀಸ್ ಭದ್ರತೆ ಯಾವ ರೀತಿಯಾಗಿ ಮಾಡ್ಕೊಂಡಿದ್ದಾರೆ ಈ ಕರಗ ಮಹೋತ್ಸವದ ನಿಮಿತ್ತವಾಗಿ ಅಂತ ವೆಂಕಟೇಶ್? ಸಚಿನ್, ಬೆಂಗಳೂರಿನ ಐತಿಹಾಸಿಕ ಕರಗ ಮಹೋತ್ಸವಕ್ಕೆ ಇಂದು ರಾತ್ರಿ ಚಾಲನೆ ದೊರೆಯಲಿದೆ. ಆ ಹಿನ್ನೆಲೆಯಲ್ಲಿ ಪೊಲೀಸರು ಕೂಡ ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ. ಯಾವುದೇ ಅಹಿತಕರ ಘಟನೆಗಳು ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಕೂಡ CC ಕ್ಯಾಮೆರಾಗಳನ್ನು ಅಳವಡಿಸುವ ಮೂಲಕ ಸೆಕ್ಯೂರಿಟಿಗೆ ಹೆಚ್ಚಿನ ಒಂದು ಆದ್ಯತೆಯನ್ನು ಕೂಡ ಕೊಟ್ಟಿರುವಂತಹದ್ದು. 2000ಕ್ಕೂ ಅಧಿಕವಾದಂತಹ ಪೊಲೀಸರ ಒಂದು ನಿಯೋಜನೆ ಆಗಿದೆ. ಕೇಂದ್ರ ಹಾಗೂ ಪಶ್ಚಿಮ ವಿಭಾಗದ ಪೊಲೀಸರು ಈ ಒಂದು ಕರ್ತವ್ಯದಲ್ಲಿ ನಿರತರಾಗಿರ್ತಾರೆ. ಜೊತೆಗೆ ಕರಗ ಸಾಗುವಂತಹ ಮಾರ್ಗಗಳಲ್ಲಿ ಕೂಡ ಈಗಾಗಲೇ CC ಕ್ಯಾಮೆರಾಗಳನ್ನು ಅಳವಡಿಸಿದ್ದು ಸುಮಾರು 10 ಲಕ್ಷಕ್ಕೂ ಹೆಚ್ಚು ಜನಸಂಖ್ಯೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಹಿನ್ನೆಲೆಯಲ್ಲಿ ಸಹಜವಾಗಿಯೇ ಕೂಡ ಈ ಮೊಬೈಲ್ ಕಳ್ಳರಾಗಿರ್ಬೋದು, ಚೈನ್ ಸ್ನ್ಯಾಚರ್ಸ್ ಆಗಿರಬಹುದು, ಈ ರೀತಿಯಾದಂತಹ ಕಳ್ಳರು ಕೂಡ ಬರುವ ಸಾಧ್ಯತೆ ಇರುತ್ತೆ. ಹಾಗಾಗಿ ಅವರ ಮೇಲೆ ಕೂಡ ನಿಗಾ ಇಡುವ ನಿಟ್ಟಿನಲ್ಲಿ ಕೂಡ CC ಕ್ಯಾಮೆರಾಗಳನ್ನು ಅಳವಡಿಸಲಾಗಿರುತ್ತದೆ. ಟವರ್ ವಾಚ್ಗಳನ್ನು ಕೂಡ ಮಾಡಲಾಗಿರುತ್ತೆ. ಎಲ್ಲಿ ಈ ಕರಗ ಸಾಗುತ್ತೆ ಆ ಮಾರ್ಗದಲ್ಲಿ ಕೂಡ ಪೊಲೀಸರು ಒಂದು ಹದ್ದಿನ ಕಣ್ಣನ್ನು ಇಟ್ಟಿರ್ತಾರೆ, ಯಾವುದೇ ಅಹಿತಕರ ಘಟನೆಗಳು ಆಗಬಾರ್ದು ಅಂತ ನಿಟ್ಟಿನಲ್ಲಿ. ಜೊತೆಗೆ ಒಂದು ಟ್ರಾಫಿಕ್ ಮಾರ್ಗವನ್ನು ಕೂಡ ಚೇಂಜ್ ಮಾಡಿದ್ದಾರೆ. ಅಂದ್ರೆ ಪ್ರತಿನಿತ್ಯ ಸಾಗುವಂತಹ ವಾಹನಗಳ ಒಂದು ಸಂಖ್ಯೆ ಮಾರ್ಗಗಳೇನಿರುತ್ತೆ ಅದನ್ನು ಕೂಡ ಬದಲಾವಣೆ ಮಾಡಿದ್ದಾರೆ. ಕರಗ ಸಾಗುವಂತಹ 22 ಕಿಲೋಮೀಟರ್ಗಳ ಒಂದು ಮಾರ್ಗ ಇದೆ. ಆ ಮಾರ್ಗಗಳಲ್ಲಿ ಪರ್ಯಾಯವಾಗಿ ವಾಹನ ಸವಾರರಿಗೆ ಒಂದು ರಸ್ತೆಯನ್ನು ಕೂಡ ಬದಲಿ ಮಾರ್ಗಗಳನ್ನು ಕೊಟ್ಟಿರುವಂತದ್ದು. ಆ ಮೂಲಕ ಒಂದು KR ಮಾರ್ಕೆಟ್ನಿಂದ ಸಾಗುವಂತಹ ಈ ಒಂದು ಕರಗ SP ರೋಡ್ ಸೇರಿದಂತೆ ಮೈಸೂರು ಬ್ಯಾಂಕ್ ಹಾಗೂ OTC ಹಾಗೂ ಕೋಡೆ ಸರ್ಕಲ್ನ ಮಾರ್ಗವಾಗಿ ಕೂಡ ಈ ಒಂದು ಕರಗ ಸಾಗುವ ನಿಟ್ಟಿನಲ್ಲಿ ಮಾರ್ಗಗಳನ್ನು ಬದಲಾವಣೆ ಮಾಡಿದ್ದಾರೆ. ಅಂದ್ರೆ ರಾತ್ರಿ 9ರಿಂದ ಬೆಳಗಿನ ಜಾವ 7 ಗಂಟೆವರೆಗೂ ಕೂಡ ಇಲ್ಲಿ ವಾಹನ ಸಂಚಾರವನ್ನ ನಿರ್ಬಂಧನ ಮಾಡಿರುವಂತಹದ್ದು. ಅಲ್ಲಿ ಬರುವಂತಹ ಭಕ್ತಾದಿಗಳಾಗಿರ್ಬೋದು ಮತ್ತೆ ಕರಗ ನೋಡೋದಕ್ಕೆ ಬರುವಂತಹ ಜನರೇನಿರ್ತಾರೆ ಅವರಿಗೂ ಕೂಡ ಯಾವುದೇ ರೀತಿಯಾದಂತಹ ತೊಂದರೆ ಆಗಬಾರದು ಅನ್ನುವಂತ ನಿಟ್ಟಿನಲ್ಲಿ ಕ್ರಮಗಳನ್ನು ಕೈಗೊಂಡಿದ್ದಾರೆ. ಪಾರ್ಕಿಂಗ್ ವ್ಯವಸ್ಥೆಯನ್ನು ಕೂಡ ಪ್ರತ್ಯೇಕವಾಗಿ ಮಾಡಲಾಗಿರುವಂತಹದ್ದು. ಆ ನಿಟ್ಟಿನಲ್ಲಿ ಕೂಡ
ಬೆಂಗಳೂರು ಪೊಲೀಸರು ಕೂಡ ಒಂದು ಎಚ್ಚರಿಕೆಯನ್ನು ವಹಿಸಿದ್ದಾರೆ. ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆ ಆಗಬಾರ್ದು ಮತ್ತೆ ತೊಂದರೆ ಆಗದ ರೀತಿಯಲ್ಲಿ ಒಂದು ಸುಸಜ್ಜಿತವಾಗಿ ಇದು ಸಾಗಬೇಕು ಅಂತ ನಿಟ್ಟಿನಲ್ಲಿ ಸೊ ಇವತ್ತಿನಿಂದ ರಾತ್ರಿ ಸಾಗುವಂತಹ ಈ ಒಂದು ಕರಗ ಮಹೋತ್ಸವಕ್ಕೆ ಪೊಲೀಸರು ನಿಯೋಜನೆ ಮಾಡಲಾಗಿದೆ. ಜೊತೆಗೆ ಸಾರ್ವಜನಿಕರು ಕೂಡ ಸಹಕರಿಸಬೇಕಾಗುತ್ತೆ. ಸೊ ಯಾವ ರೀತಿಯಾಗಿ ಈ ಒಂದು ಕಾರ್ಯಕ್ರಮ ಸಾಗುತ್ತೆ ಅನ್ನೋದು ಕೂಡ ಕುತೂಹಲ ಮೂಡಿಸಿರುವಂತಹದ್ದು. ಸಚಿನ್, ಧನ್ಯವಾದ ವೆಂಕಟೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.